ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಪೊಲೀಸರು ಅಂದ್ರೆ ಜನ ಹೆದರ್ತಾರೆ, ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಆದ್ರೆ ಅವಳು ಪೊಲೀಸ್ ಅಪ್ಪನ ಜೊತೆನೇ ವ್ಯವಹಾರ ಇಟ್ಕೊಂಡಿದ್ಲು. ಕಡೆಗೆ ಮನಸ್ತಾಪ ಹುಟ್ಕೊಂಡ್ಮೇಲೆ ಮನೆಯಲ್ಲೇ ಮರ್ಡರ್ ಮಾಡಿದ್ಲು. ಹೆಂಗಸಿನ ಹತ್ರ ಹೋದವನು ಹೆಣವಾಗಿ ಹೋದ. ಇದು ಹೊಲ ಮೇಯೋ ಬೇಲಿ ಬಲಿಯ ಬಕ್ರ ಆದ ಕಥೆ. ಹೆಡ್ ಕಾನ್ಸ್ಟೇಬಲ್ ಮರ್ಡರ್ ಆಗೋದ. ಅಧಿಕಾರ, ಹಣ ಮತ್ತು ಹೆಂಗಸರಿಂದಾಗಿ ಹೆಣ ಬಿತ್ತು. ಸೀರೆ ಉಡೋರ ಕೈಗೆ ಲಕ್ಷ ಲಕ್ಷ ಕಾಸು ಕೊಟ್ಟೋನು ಕಾಡಿನಲ್ಲಿ ಸುಟ್ಟೋದ. ಪರ್ಫೆಕ್ಟ್ ಪ್ಲಾನ್ ಮಾಡಿದ ಪಾತಕಿಗಳು ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ರು. ಇದು ಬೆಂಗಳೂರಿನ ಕೆಆರ್ ಪುರಂ, ಕಬ್ಬನ್ಪೇಟೆ, ರಾಜಾಜಿನಗರ ಹೀಗೆ ನಾನಾ ಕಡೆ ಟ್ರಾಫಿಕ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯ ದುರಂತ ಅಂತ್ಯದ ಕಥೆ. ಅವನ ಹೆಸರು ಪಿ ವಿಜಯ್ ಕುಮಾರ್. ಆವತ್ತು ಮೇ 6ನೇ ತಾರೀಕು, ಅಕ್ಷಯ ತೃತೀಯ ಅಂತ ಬೆಳ್ಳಿ ಬಂಗಾರ ಖರೀದಿಸೋದಕ್ಕೆ ಜನ ಮನೆಯಿಂದ ಹೊರಬಂದಿದ್ರು. ಈ ವಿಜಯ್ ಕುಮಾರ್ ಕೂಡ ಜ್ಯುವೆಲ್ರಿ ಶಾಪ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ನೋ ಏನೋ. ಒಟ್ನಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಮನಸ್ಸಲ್ಲಿ ಮನೆಯಿಂದ ಹೊರಟಿದ್ದ. ಹಾಗೆ ಹೋದವನು ಡ್ಯೂಟಿಲೂ ಇಲ್ಲ, ವಾಪಸ್ ಮನೆಯವರಿಗೆ ಭೇಟಿನೂ ಇಲ್ಲ. ಟ್ರಾಫಿಕ್ ಹೆಡ್ ಕಾನ್ಸ್ಟೇಬಲ್ ವಿಜಯ್ ಕುಮಾರ್ ಎನ್ನುವರು 6/5/2011 ಠಾಣೆಗೆ ಹೋದವರು ಮತ್ತೆ ವಾಪಸ್ ಹಿಂತಿರುಗಿ ಮನೆಗೆ ಬಂದಿರೋದಿಲ್ಲ. ಆಮೇಲೆ ಅವರ ಮನೆಯವರು ಬಂದು ಠಾಣೆಯಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು. ಅದು ಮ್ಯಾನ್ ಮಿಸ್ಸಿಂಗ್ ಆಗಿ ಒಂದು ಕೇಸ್ ತೆಗೆದುಕೊಂಡ್ವಿ. ಹಿಂಗೊಂದು ಕೇಸ್ ದಾಖಲಾದದ್ದು 8ನೇ ತಾರೀಖಿನ ದಿನ. 2 ದಿನಗಳಾದ್ರೂ ವಿಜಯ್ ಕುಮಾರ್ ಮನೆಗೆ ಬರದೆ ಆತನ ಮೊಬೈಲ್ ಕೂಡ ಮಾತಾಡಿಲ್ಲ ಅಂದಾಗ ಹೆಂಡತಿ ಮಕ್ಕಳು ಸ್ಟೇಷನ್ನಿಗೆ ಬಂದ್ರು. ಅವರಿಗೆ ವಿಜಯ್ ಕುಮಾರ್ನನ್ನ ಹುಡುಕಿ ಕೊಡೋ ಧೈರ್ಯ ಹೇಳಿದ ಪೊಲೀಸರು ತನಿಖೆಗೆ ನಿಂತರು. ತನಿಖೆ ಮಾಡಲಿಕ್ಕೆ ವಿಶೇಷವಾಗಿ 4 ತಂಡಗಳನ್ನು ರಚಿಸಿದ್ದು. ಅಲ್ಲಿ ಮುಖ್ಯವಾಗಿ ರಾಜಾಜಿನಗರ ಇನ್ಸ್ಪೆಕ್ಟರ್ ಕಾರ್ಯಪ್ಪ, ನಂದಿನಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಚಂದ್ರು, ಮಹಾಲಕ್ಷ್ಮಿ ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಆ್ಯಂಡ್ ಸುಬ್ರಹ್ಮಣ್ಯ ನಗರ ಇನ್ಸ್ಪೆಕ್ಟರ್ ಶ್ರೀಧರ್, ಇವರು ಅಜ್ಜಪ್ಪ ACP ಅವರ ನೇತೃತ್ವದಲ್ಲಿ 4 ತಂಡಗಳನ್ನು ರಚಿಸಿ ಹಲವು ಕಡೆ ನಾವು ಕಳಿಸಿದ್ವಿ ಈ ಬಗ್ಗೆ ಮಾಹಿತಿ ಸಂಗ್ರಹಿಸಲಿಕ್ಕೆ. 4 ತಂಡ ಮಾಡಿ 4 ದಿಕ್ಕುಗಳಲ್ಲೂ ಹುಡುಕಾಡೋ ಯೋಚನೆ ಪೊಲೀಸರಿಗೆ ಬಂದಿತ್ತು. ಅಂದ್ರೆ ವಿಜಯ್ ಕುಮಾರನ ವ್ಯವಹಾರ ಮತ್ತು ಕಾಂಟ್ಯಾಕ್ಟ್ ಸಾಕಷ್ಟು ಹರಡಿಕೊಂಡಿತ್ತು ಅಂದಂಗಾಯ್ತು. ಆದ್ರೆ ಅವನು ಬೆಂಗಳೂರಲ್ಲೇ ಡ್ಯೂಟಿ ಮಾಡಿಕೊಂಡಿದ್ದವನು. ಇಡೀ ಫ್ಯಾಮಿಲಿ ಇಲ್ಲೇ ಇದ್ದು ಎಷ್ಟೋ ವರ್ಷಗಳ ಕಳೆದು ಹೋಗಿದ್ವು. ಇರೋ 2 ಮಕ್ಕಳಲ್ಲಿ ಮಗಳಿಗೆ ಮದುವೆಯಾಗಿತ್ತು. ಮಗ ಇಂಜಿನಿಯರಿಂಗ್ ಓದ್ತಿದ್ದ. ಒಂದು ಹಂತಕ್ಕೆ ಈ ಹೆಡ್ ಕಾನ್ಸ್ಟೇಬಲ್ನ ಜವಾಬ್ದಾರಿಗಳು ಮುಗಿತಾ ಬಂದಿದ್ವು. ಅಂಥದ್ದೊಂದು ನೆಮ್ಮದಿಯಲ್ಲಿದ್ದವನು ಸ್ವತಃ ಮನೆ ಬಿಟ್ಟು ಎಲ್ಲಿಗೋ ಹೋಗೋ ಚಾನ್ಸ್ ಕಡಿಮೆ ಇತ್ತು. ಹಾಗಾದ್ರೆ ಅವನನ್ನ ಯಾರಾದ್ರೂ ದುಡ್ಡಿಗಾಗಿ ಕಿಡ್ನಾಪ್ ಮಾಡಿದ್ರ? ಆ ಸೂಚನೆ ಮನೆಯವರಿಗೂ ಕಾಣಿಸಿರಲಿಲ್ಲ. ಇದೇ ತಿಂಗಳಲ್ಲಿ ಸಾಯಂಕಾಲ 6:30 ಗಂಟೆಗೆ ಮನೆಯಿಂದ ಹೋದರೂ ಬರಲಿಲ್ಲ ಅಂತ ಇವರು ಮಗ ಬಂದು ನಮಗೆ ಹೇಳಿದ್ರು. ಇವ್ರ ಮಗ ಶರತ್ ಅಂತ, ಅವನು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಸೊ ಇವರ ಪತ್ನಿ ನಿರ್ಮಲಾ ಅಂತ, ಅದರಂತೆ ಅವರ ಮಗಳು ವಿಶಿಜ ಅಂತ. ಇವರು ಶರತ್ ಅನ್ನೋರು ನಮಗೆ ಬಂದು ತಿಳಿಸಿದ ಮೇಲೆ ನಾವು ಈ ಸಂಬಂಧ ರಾಜಾಜಿನಗರ್ಗೂ ಸಹ ಸಂಪರ್ಕ ಮಾಡಿ ಮುಂದಿನ ಕ್ರಮ ತಗೊಳ್ಳಿಕ್ಕೆ ಸಹ ಒತ್ತಾಯಿಸಿದ್ವಿ. ಒತ್ತಾಯಿಸದೇ ಇರೋದಕ್ಕಾಗತ್ತಾ? ಡ್ಯೂಟಿಗೆ ಬಂದ ಕಾನ್ಸ್ಟೇಬಲ್ ಕಣ್ಮರೆಯಾಗಿದ್ದ. ಅವನನ್ನ ಹುಡುಕೋ ಜವಾಬ್ದಾರಿ ಇಲಾಖೆದ್ದಲ್ವಾ? ಆ ಕೆಲಸಕ್ಕೆ ಜನ ಏನೋ ಇದ್ರು. ಆದ್ರೆ 3-4 ದಿನಗಳು ಕಳೆದ್ರೂ ವಿಜಯ್ ಕುಮಾರನ ಮಿಸ್ಸಿಂಗ್ ಮಿಸ್ಟ್ರಿಯನ್ನ ಯಾವ ಹಾದಿಯಲ್ಲಿ ಹೋಗಿ ಬಗೆಹರಿಸಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಹಂಗಿದ್ದು ಪೊಲೀಸರು 10 ದಿನಗಳಲ್ಲಿ ಪ್ರಕರಣವನ್ನ ಭೇದಿಸಿಬಿಟ್ರು. ಪ್ರಾಯದ ಹುಡುಗನೊಬ್ಬನ ಜೊತೆ ಒಬ್ಬ ಹೆಂಗಸನ್ನು ಕರ್ಕೊಂಡು ಬಂದು ನಿಲ್ಲಿಸಿದ್ರು. ದೇ ಆರ್ ದಿ ಕಿಲ್ಲರ್ಸ್. ಈಗ ಮುಖ ಮುಚ್ಕೊಂಡ್ರೆ ಪ್ರಯೋಜನ ಏನು? ಒಂದು ಕೊಲೆ ಮಾಡುವಷ್ಟು, ಅದರಲ್ಲೂ ಪೊಲೀಸ್ ಅಪ್ಪನ್ನ ಕೊಲ್ಲುವಷ್ಟು ಗಟ್ಟಿ ಮನಸ್ಸು ಮಾಡಿಕೊಂಡ ಮೇಲೆ
ಇದನ್ನೆಲ್ಲ ಎದುರಿಸಲೇಬೇಕಾಗುತ್ತೆ ಅನ್ನೋದು ಗೊತ್ತಿರಲಿಲ್ವಾ? ಹೆಣ ಕೆಡವಿ ಹಾಯಾಗಿರೋದಕ್ಕಾಗತ್ತಾ? ಎಸ್, ಆಗತ್ತೆ ಅಂತ ಅವಳಿಗನ್ನಿಸಿದ ಮರುಕ್ಷಣನೇ ಮನೆ ಬಾಗಿಲಲ್ಲಿ ಖಾಕಿಗಳಿದ್ರು. ಕೈಲಿ ಕೋಳ ಹಿಡ್ಕೊಂಡು ನಿಂತಿರದಿದ್ರು ಹಂತಕಿ ಹೆಂಗಸಿನ ಹೃದಯ ಬಡಿತ ಜಾಸ್ತಿಯಾಗೋದಕ್ಕೆ ಪೊಲೀಸರ ಒಂದು ಎಂಟ್ರಿ ಸಾಕಾಗಿತ್ತು. ಆದ್ರೂ ಆಕೆಯನ್ನ ಬಾಯಿ ಬಿಡಿಸೋದು ಅಷ್ಟು ಈಸಿ ಕೆಲಸ ಆಗಿರಲಿಲ್ಲ. ಅದಕ್ಕೆ 4-5 ಜನ ಇನ್ಸ್ಪೆಕ್ಟರ್ಗಳು ಮತ್ತು 24 ಗಂಟೆಗಳ ಕಾಲ ಒಂದೇ ಸಮನೆ ಕೆಲಸ ಮಾಡಬೇಕಾಗಿ ಬಂದಿತ್ತು. ಪೊಲೀಸರು ಮಾಡಿದ್ದೇನು? ಕಾಣೆಯಾದ ಹೆಡ್ ಕಾನ್ಸ್ಟೇಬಲ್ ಕೊಲೆಯಾಗಿದ್ಯಾಕೆ? ಅರೆಸ್ಟ್ ಆದ ಮಹಿಳೆ ಯಾರು? ಅಲ್ಲಿ ನಡೆದಿದ್ದೇನು ಅನ್ನೋದನ್ನ ಒಂದು ಬ್ರೇಕ್ನ ನಂತರ ನೋಡೋಣ.